ಇನ್ನೊಂದು ವಿಚಿತ್ರ ಇದೆ. ಇದು ನಮಗೆ ನಮ್ಮಲ್ಲಿರುವಂಥ ಶಕ್ತಿಯ ಅರಿವು ಆಗೋದು ಯಾವಾಗ ಗೊತ್ತಾ? ಮತ್ತೊಬ್ಬರು ಹೇಳಿದಾಗ. ಕೆಲವು ಸಲ ನಮ್ಗೆ ಗೊತ್ತೇ ಇರಲ್ಲ ನಮ್ಮ ಶಕ್ತಿ ಏನಿದೆ ಅಂತ. ಸಿಂಪಲ್ ಒಂದೇ ಉದಾಹರಣೆ, ಜಾಸ್ತಿ ಹೇಳೋಕೆ ಹೋಗಲ್ಲ, ಒಂದೊಂದೇ ತೊಗೊಂಡು ಹೋಗ್ತೀನಿ. ಆಂಜನೇಯ, ಪುಟ್ಟ ಹುಡುಗ ಆಂಜನೇಯ ಇದ್ದಾಗ ವಿಪರೀತ ಗಲಾಟೆ ಮಾಡ್ತಿದ್ದ. ರಾಮಾಯಣ ಕಥೆ ನಿಮ್ಗೆ ಗೊತ್ತು. ವಿಪರೀತ ಗಲಾಟೆ ಮಾಡ್ತಿದ್ದ. ಇವರು ನಮ್ಮ ಋಷಿಗಳಿಗೆ ಯಜ್ಞ ಮಾಡೋಕ್ಕೆ ಕೊಡ್ತಿರ್ಲಿಲ್ಲ, ಭಾಳ ತೊಂದರೆ ಆಗ್ತಿತ್ತು. ಅದಕ್ಕೆ ಅವರಂದರು, ನೀನು ಉಪದ್ವ್ಯಾಪ್ತನ ಸ್ಟಾಪ್ ಮಾಡು, ಬಂದ್ ಮಾಡು, ನೀನು ಶಕ್ತಿ ಅರಿವು ನಿನಗೆ ಆಗೋದು ಬೇಡ ಅಂತ ಶಾಪ ಕೊಟ್ಟರು. ತಾಯಿ ಅಂಜನಾದೇವಿ ಹೋಗಿ ಕೇಳಿದ್ರು, ನನ್ನ ಮಗನಿಗೆ ಇಂಥ ಶಾಪ ಕೊಟ್ಟರೆ ಏನು ಗತಿ ಅಂತ. ಏನು ಚಿಂತೆ ಮಾಡಬೇಡಮ್ಮ, ಈಗ ಶಕ್ತಿ ಬೇಕಾಗಿಲ್ಲ ಅವನಿಗೆ, ಮುಂದೆ ಅವನ ಶಕ್ತಿ ಇದೆ ಅಂತ ಯಾರಾದರೂ ನೆನಪು ಮಾಡಿದರೆ ಸಾಕು, ಅವನ ಶಕ್ತಿ ಅರಿವಾಗ್ತದೆ ಅವನಿಗೆ ಅಂತ. ಸಮುದ್ರೋಲ್ಲಂಘನ ಮಾಡಬೇಕಲ್ಲ, ಸಾಗರ ದಾಟಿ ಹೋಗಬೇಕು ಅಂದಾಗ ಎಲ್ಲರೂ ಆಗಲ್ಲ ಅಂದರು. ಅಂಗದ, ನೀಲ ಎಲ್ಲರೂ ಒಂದು ನಮಗೆ ಅಷ್ಟು ದೂರ ಆಗೋದಿಲ್ಲ ಅಂದರು. ಆಂಜನೇಯ ಹೇಳಿದ, ನನಗೂ ಆಗಲ್ಲ ಅಷ್ಟು ದೂರ ಹಾರೋದಕ್ಕೆ ಅಂತ. ಅವಾಗ ಜಾಂಬು ಅಂತ ಹೇಳ್ತಾ, ನೀನು ಮರ್ತಿದ್ಯಪ್ಪ, ನಿನಗೆ ಗೊತ್ತಿಲ್ಲ, ಋಷಿಗಳ ಶಾಪ ಇದೆ ನಿನಗೆ, ನಿನ್ನಂಥ ಶಕ್ತಿ ಯಾರಿದೆಯೋ ಮಾರಾಯ, ಈ ಸಮುದ್ರ ಅಲ್ಲ, ಪೂರ್ತಿ ಇಡೀ ಪ್ರಪಂಚ ಹಾರ್ಕೊಂಬರೋ ಶಕ್ತಿ ಇದೆ ನಿನಗೆ ಅಂದಾಗ ಆಂಜನೇಯ ಹೌದಾ ಅಂದ. ಆ ಶಾಪ ವಿಮೋಚನೆ ಆಯಿತು ಅನ್ನೋದೆಲ್ಲ ಥೇರಿಯವು, ಬಿಟ್ಬಿಡಿ ಅವನ್ನೆಲ್ಲ. ಮುಖ್ಯವಾಗಿ ಯಾರಾದರೂ ಒಬ್ಬರು ಮೋಟಿವೇಟರ್ ಬೇಕಾಗ್ತಾರೆ ಜೀವನದಲ್ಲಿ. ಅಸಾಧ್ಯ ಶಕ್ತಿ ಆಗಿಬಿಡುತ್ತೆ, ಗೊತ್ತೇ ಇರಲ್ಲ ನಮಗೆ ಹಿಂಗೆ ಮಾಡ್ಬೋದು ಅಂತ. ಎಷ್ಟೋ ಜನ ಕೇಳಿದ್ದೀನಿ ನಾನು. ಡಾಕ್ಟರ್ ಕಲಾಂ ಅವ್ರನ್ನ ಕೇಳಿದಾಗ ಹೇಳ್ತಿದ್ರು, ಸರ್ ನಿಮಗೆ ಹೆಂಗೆ ಬಂತಿದ್ರು DRDO ಹೋಗಬೇಕು ಅಂತ. ಅವ್ರ ಜೊತೆಗೆ 15 ವರ್ಷ ಇದ್ದವನು ನಾನು. ಅವ್ರು ರಾಷ್ಟ್ರಪತಿ ಆಗೋದಕ್ಕಿಂತ ಮೊದಲಿಂದ ಪರಿಚಯ. ಅದೇನು ಸಂತೋಷದ್ದಲ್ಲ, ನಾನು ಭಾಗ್ಯ ಅದು. ಅವರು ಅಣ್ಣಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದಾಗಿಂದ ನನ್ನ ಪರಿಚಯ. ಅವ್ರು ಕೇಳಿದ್ರೆ ಹೆಂಗೆ ಐಡಿಯಾ ಬಂತು ಸರ್, ಮನೆತನದಲ್ಲಿ ಯಾರೂ ಇಲ್ಲ ಬುದ್ಧಿವಂತರು, ಜಾಸ್ತಿ ಓದಿದವರಿಲ್ಲ, ಹೇಗೆ ಬಂತ ನಿಮಗೆ ಅಂತ. ಒಂದೇ ಸದ ಉದಾಹರಣೆ ಹೇಳಿದ್ರು, ಮೇಷ್ಟ್ರು ಮಾಡಿದರು ಇದನ್ನು ಅಂತ. ಆ ಕತೆ ಒಂದು 10 ಸಲ ಹೇಳಿರ್ಬೇಕು ನನಗೆ ಅವರು. ಐ ಆಮ್ ನೆವರ್ ಟಯರ್ಡ್ ಆಫ್ ಲಿಸ್ನಿಂಗ್ ಟು ದ್ಯಾಟ್. ನಾನು ಮೇಷ್ಟ್ರು ಮಾಡಿದರು. ಶಾಲೆಯಲ್ಲಿ ಹೇಳೋರು, ಪಕ್ಷಿ ಚಿತ್ರ ಬರೆದು ನೋಡು ಪಕ್ಷಿ ಹೆಂಗೆ ಆಗ್ತದೆ, ರೆಕ್ಕೆ ಹಿಂಗೆ ಬಿಡೋದು, ಗಾಳಿ ಹಿಂಗೆ ತಳ್ಳಿ ಮುಂದೆ ಹಾಕ್ತದೆ ಅಂತ ಹೇಳ್ತಾ ಇದ್ರು. ಆದರೆ ಮೇಷ್ಟ್ರು ಎಷ್ಟು ಒಳ್ಳೆಯವರು ಅಂದರೆ, ಜಾಸ್ತಿ ವಿಷಯ ಗೊತ್ತಿರಲಿಕ್ಕಿಲ್ಲ ಅವ್ರಿಗೆ, ಈಗ ಗೊತ್ತಾಗುತ್ತೆ ನನಗೆ. ಆದರೆ ದಿನ ಬಂದು ಹೇಳೋರು, ಮಕ್ಕಳೇ ಇಲ್ಲೇ ಇರಬೇಡ್ರು, ಜಗತ್ತು ಭಾಳ ದೊಡ್ಡದು, ಹೋಗ್ರಿ ಜಗತ್ತು ಹುಡುಕ್ರಿ, ನೀವು ಅಲ್ಲಿ ಹೋಗಬೇಕು, ಹಾರಬೇಕು ಮೇಲೆ ಅಂತ ಹೇಳಿಬಿಟ್ಟು ಒಂದ್ಸಲ ಪಕ್ಷಿ ಬಗ್ಗೆ ಹೇಳಿದರು. ನಾನು ಹೋಗಿ ಕೇಳಿದೆ ಅವ್ರಿಗೆ, ಸಮುದ್ರ ದಂಡೆ ಮೇಲೆ ನಿಂತ್ಕೊಂಡಾಗ, ಸರ್ ನೀವು ಪಕ್ಷಿ ಬಗ್ಗೆ ಹೇಳಿದ್ದೇನೋ ಸರಿ, ಗಾಳಿ ಹಿಂದೆ ತಳ್ಳಿ ಪಕ್ಷಿ ಮುಂದೆ ಹೋಗ್ತದೆ ಅಂತ ಸರಿ, ಆದರೆ ವಿಮಾನ ರೆಕ್ಕೆ ಬಡಿಯೋದೇ ಇಲ್ಲಲ್ಲ, ಹಿಂಗೆ ಇರುತ್ತೆ, ಮತ್ತು ತುಂಬ ಸಾಮಾನು ಇರ್ತದೆ, ಜನ ಇರ್ತಾರೆ, ಅದು ಹೆಂಗೆ ಹಾರ್ತದೆ ಅಂತ ಕೇಳಿದೆ. ಆಗ ನಾನು ಮೇಷ್ಟ್ರು ಹೇಳಿದರು, ಬಡ ಮೇಷ್ಟ್ರು, ಪ್ರಾಮಾಣಿಕ ಮೇಷ್ಟ್ರು ಹೇಳಿದರು, ಐ ಡೋಂಟ್ ನೋ ಸನ್, ನನಗೂ ಗೊತ್ತಿಲ್ಲ, ಯಾಕಂದರೆ ಎಂದೂ ವಿಮಾನ ನೋಡೇ ಇಲ್ಲ, ಕೆಳಗೆ ನಿಂತು ಹಿಂಗೆ ನೋಡಿದ್ದು ಹೊರತಾಗಿ ನಿಲ್ದಾಣದ ವಿಮಾನ ನೋಡಿಲ್ಲ. ಆದರೆ ನೀನು ನೋಡ್ಬೇಕು ಕಣೋ, ನೋಡೋದಷ್ಟೇ ಅಲ್ಲ, ಐ ಸ್ಪೀಕ್ ಇನ್ ಇಂಗ್ಲೀಷ್ ಬಿಕಾಸ್ ದಟ್ ಎಕ್ಸಾಕ್ಟ್ಲಿ ವರ್ಡ್ಸ್, ಸೇಮ್ ವರ್ಡ್ಸ್ ಈ ಟೀಚರ್ ಟೋಲ್ಡ್ ಹಿಮ್. ಅದು ಹೇಳ್ತಾ ಕಲಾಂ ಹೇಳ್ತಾರೆ, ಅದೇ ವರ್ಡ್ ಹೇಳೋರು. ಈ ಸೆಡ್, ಮೇಕ್ ಎನ್ ಎಕ್ಸಲೆಂಟ್ ಪ್ಲೇನ್ ಆ್ಯಂಡ್ ಟೇಕ್ ಇಟ್ ಆನ್ ಮೂನ್. ನೀನೇ ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗು ಅಂದ್ರಂತೆ. ಆ ಹುಡುಗನ ಮನಸ್ಸಲ್ಲಿ ತುಂಬೋದು ನೋಡ್ರಿ. ಆ ಹುಡುಗ ಬೋಟ್ ಕಟ್ಟೋರ ಮನೆಯಲ್ಲಿ ಬೆಸ್ತರ ಜೊತೆಗೆ ಬದುಕುವಂಥ ಹುಡುಗನಿಗೆ ಆ ಮೇಷ್ಟ್ರು ತುಂಬಿದಂಥ ಕನಸು ಎಂಥ ದೊಡ್ಡದು. ಸಣ್ಣ ಕನಸು ಹಾಕಬೇಡಿ. ಅದಕ್ಕೆ ಕಲಾಂ ಯಾವಾಗಲೂ ಹೇಳ್ತಿದ್ರು, ಸ್ಮಾಲ್ ಡ್ರೀಮ್ ಈಸ್ ಅ ಕ್ರೈಮ್, ಸ್ಮಾಲ್ ಡ್ರೀಮ್ ಈಸ್ ಅ ಕ್ರೈಮ್, ಬಿಗ್ ಏಮ್ ಬಿಗ್. ಅವ್ರು ಹೇಳಿದ ಎಷ್ಟು ಚಂದ ಹೇಳಿದ್ರಂತೆ, ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗು ಅಂತ. ಕೂತ್ಕೊಂಡ್ಬಿಡುತ್ತೆ ಮನಸ್ಸಿನಲ್ಲಿ, ವಿಮಾನ ಮಾಡಬೇಕು. ಪೇಪರ್ನಲ್ಲಿ ಬರೋ ವಿಮಾನ ಚಿತ್ರ ಕಟ್ ಮಾಡೋದು, ಪುಸ್ತಕ ಕಾಣಿಸೋದು, ಅದು ಕಾಡ್ಬಿಡ್ತು. ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ಗೆ ಹೋದರು, ಅಲ್ಲಿ ಹೋದರು, ನಾಸಾಗೆ ಹೋದರು, DRDO ಚೇರ್ಮನ್ ಆದರು, ಕೊನೆಗೆ ರಾಷ್ಟ್ರಪತಿ ಆದರು. ಅವ್ರು ಹೇಳ್ತಾರೆ, ದ ಸೀಡ್ ಫಾರ್ ಮೈ ಡಿಸೈರ್ ಟು ಬಿಕಮ್ ಎನ್ ಏವಿಯೇಷನ್ ಸೈಂಟಿಸ್ಟ್ ವಾಸ್ ಸೋನ್ ಬೈ ಮೈ ಟೀಚರ್ ಆನ್ ದ ಬೀಚ್ ಆಫ್ ರಾಮೇಶ್ವರಂ ಸಮುದ್ರ ದಂಡೆ ಮೇಲೆ ನನ್ನ ಗುರುಗಳು ನನ್ನ ಮನಸ್ಸಿನಲ್ಲಿ ವೈಮಾನಿಕ ಸಿದ್ಧಾಂತದ ಬೀಜವನ್ನು ಹಾಕಿದರು ಅಂತ. ಎಲ್ಲೋ ಒಂದು ಹಾಕಿದ ಬೀಜ ದೊಡ್ಡ ಮರವಾಗಿ ಬೆಳೀತಲ್ಲ. ಅದಕ್ಕೆ ಎಲ್ಲ ಕಡೆ ಹೋದ ಟೀಚರ್ಸ್ ಕೇಳ್ತೀನಿ ನಾನು, ಇಫ್ ಎ ಪ್ರೈಮರಿ ಸ್ಕೂಲ್ ಟೀಚರ್ ಇನ್ ರಾಮೇಶ್ವರಂ ಕ್ಯಾನ್ ಪ್ರೊಡ್ಯೂಸ್ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ವಾಟ್ ಈಸ್ ಅವರ್ ಪ್ರಾಬ್ಲಮ್? ಒಂದೇ, ಆ ಮೇಷ್ಟ್ರ ಮನಸ್ಸಲ್ಲಿದ್ದಂಥ ಪ್ರೀತಿ ಇದೆಯಲ್ಲ ವಿದ್ಯಾರ್ಥಿಗಳ ಬಗ್ಗೆ, ಅದರ ಒಂದು ಅಂಶ ನಮ್ಮಲ್ಲಿದ್ದರೆ ಸಾಕು, ವಿ ಕ್ಯಾನ್ ಆಲ್ಸೋ ಪ್ರೊಡ್ಯೂಸ್ ಟಾಪ್ ಕ್ಲಾಸ್ ಪೀಪಲ್. ಅದಕ್ಕೆ ಹೇಳ್ತಾರೆ, ಶಕ್ತಿಯ ಅರಿವು ನನಗಾಗಬೇಕಾದ್ರೆ ಯಾರೋ ಒಂದು ಪ್ರಚೋದನೆ ಬೇಕಾಗುತ್ತೆ ಅಂತ.